ಹೆಲೋ ಎವ್ರಿವನ್, ಇವತ್ತೊಂದು ಮಲ್ಟಿಪರ್ಪಸ್ ಪೌಡರ್ ರೆಸಿಪಿನ ಶೇರ್ ಮಾಡ್ತೀನಿ. ಈ ಸಮ್ಮರ್ಗೆ ಈ ಪೌಡರ್ ಅವಶ್ಯಕತೆ ತುಂಬ ಇದೆ. ನಮ್ಮನೇಲಿರುತ್ತೆ. ನನ್ನ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನೆಗಳಲ್ಲೂ ಇರಬೇಕಲ್ವಾ? ಅದಕ್ಕೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಪರಮ್ ಅವ್ರ ಮನೆಗೂ ಕೊಡ್ತೀನಿ. ಇದರಿಂದ ಎಷ್ಟೆಲ್ಲ ಯೂಸ್ ಇದೆ ಅಂದ್ರೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತಾ, ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಕುಡೀರಿ, ತೇಗ್ ಬರುತ್ತೆ. ಪರಮ್ ಅವ್ರ ಅಜ್ಜಿ ಥರ ತಿಂದಿದ್ದರಗ್ಲಿಲ್ವಾ, ಅದಕ್ಕೂ ಒಂದು ಅರ್ಧ ಸ್ಪೂನ್ ಪೌಡ್ರ್ ಹಾಕ್ಕೊಳ್ಳಿ, ಪ್ಲೈನ್ ಸೋಡಾ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಅರ್ಜೆಂಟ್ ಯಾರೋ ಗೆಸ್ಟ್ ಬಂದ್ರ ಈ ಪೌಡರ್ ಹಾಕಿ ಜಲ್ಜೀರಾನ ಮಿಕ್ಸ್ ಮಾಡಿಕೊಡಿ, ಒಳ್ಳೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ನಿಮ್ಗೆ ಏನಾದ್ರು ಕೂಲ್ ಕುಡಿಬೇಕು ಅನ್ಸುತ್ತಾ, ಈ ಪೌಡರ್ ಹಾಕ್ಕೊಳ್ಳಿ, ಅರ್ಧ ಸ್ಪೂನು ಪ್ಲೈನ್ ಸೋಡಾ ಹಾಕ್ಕೊಂಡು ಕುಡೀರಿ. ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದು ಮಾಡೋಕ್ಕೆ ಸುಮಾರು ಒಂದು ಹಿಡಿಯಷ್ಟು ಪುದೀನಾನ ಚೆನ್ನಾಗಿ ವಾಶ್ ಮಾಡಿ ಏರ್ ಫ್ರೈಯರ್ಲಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಚಿಕ್ಕ ಸ್ಪೂನ್, ನೋಡಿ ನಾನು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ. ಈ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಶಾಯಿ ಜೀರಾ, 8 ಲವಂಗ, ಒಂದು 20 ಕಾಳು ಮೆಣಸು ಇಷ್ಟು ಹಾಕಿ ಚೆನ್ನಾಗಿ ಹುರಿರಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಅಜ್ವಾಯಿನೂ ಹಾಕಬೇಕು. ಇಷ್ಟು ಹಾಕಿ ಚೆನ್ನಾಗಿ ಹುರಿರಿ, ಅದು ಚೆನ್ನಾಗಿ ಬಿಸಿ ಆಗೋ ತನಕ ಹುರಿರಿ. ಇದ್ರ ಜೊತೆಗೆ ನಿಮಗೆ ಡ್ರೈ ಜಿಂಜರು, ಬ್ಲ್ಯಾಕ್ ಸಾಲ್ಟು, ನಾರ್ಮಲ್ ಸಾಲ್ಟು, ಆಮ್ಚೂರ್ ಪೌಡರು ಬೇಕಾಗುತ್ತೆ. ಇಷ್ಟನ್ನು ಹಾಕಿ ಎಲ್ಲ ಬ್ಲೆಂಡರ್ಗೆ ಹಾಕಿ ಡ್ರೈ ಪುದೀನ ಹಾಕಿ ಬ್ಲೆಂಡ್ ಮಾಡಿಕೊಂಡ್ರೆ ನಿಮ್ಮ ಮಲ್ಟಿಪರ್ಪಸ್ ಪೌಡರ್ ರೆಡಿ. ಪ್ರೀಮಿಕ್ಸ್ ಪೌಡರ್ ಅಂತ ಬೇಕಾದ್ರೂ ಕರ್ಕೊಳ್ಳಿ, ಜಲ್ಜೀರಾ ಪೌಡರ್ ಅಂತ ಆದರೂ ಹೆಸರಿಟ್ಕೊಳ್ಳಿ. ಆದರೆ ಒಂದ್ಸತಿ ಈ ಸಮ್ಮರ್ಗೆ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ನಾನು ಹೇಗೆ ಯೂಸ್ ಮಾಡ್ತಿದ್ದೀನಿ. ಅರ್ಧ ಸ್ಪೂನ್ ಹಾಕಿದೆ, ಪ್ಲೈನ್ ಸೋಡಾ ಹಾಕಿದೆ, ಕುಡ್ದೆ, ತಿಂದಿದ್ದೆಲ್ಲ ಅರಗುತ್ತೆ. ಪ್ಲೈನ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿ. ಇದನ್ನೇ ಯೂಸ್ ಮಾಡಿ ಇನ್ನೂ ಒಂದು ರೆಸಿಪಿನ ಕೂಡ ಮಾಡ್ಬೋದು. ಅದು ಏನು ಅಂತ ನಿಮಗೆ ಗೊತ್ತಿದ್ರೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇರಿ ಅಜ್ಜಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆಯಂತೆ, ಪೌಡ್ರ್ ಕೊಟ್ಬಿಟ್ಟು ಬರ್ತೀನಿ.